ನಡೀತಿದ್ಯಾ ಪ್ಲಾನಿಂಗ್? ಮಾಡ್ತೀವಿ, ನಿಮ್ಗೆ ಯಾಕೆ? ಬಳೆ ಕೊಟ್ಟು ಚಿನ್ನದ ಬಳೆ ಅಂತ ಹೇಳು. ಉಂಗ್ರ ಹಾಕಿದ್ರು ಸ್ಕೂಬಾ ಡೈವ್ಗೆ ಹೋಗಿ, ಅಂಡರ್ ವಾಟರ್ ಅಲ್ಲಿ ನಂಗೆ ರಿಂಗ್ ಹಾಕಿದ್ರು. ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡ್ಲೇಬೇಕಿತ್ತ. ಇವರು ರಿಯಲ್ ಲೈಫ್ ಅಲ್ಲಿ ಸಹ ತುಂಬಾ ಚೇಂಜಸ್ ಆಗಿದ್ದಾರೆ, ಮೊದಲಿಗಿಂತ ಜಾಸ್ತಿ ಪ್ರೀತಿ ಬಂದಿದೆ ಇಲ್ಲಿ ಬಂದ್ಮೇಲೆ. ತುಂಬಾ ರೊಮ್ಯಾಂಟಿಕ್. ಒಂದೊಂದಾಗಿ ಆಚೆ ಬಂದು ಆಸೆ ಒಸಿ ಸೊಂಟಗಿಲ್ಲಲ. For business and personal promotions, please contact 9686376663. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪಟಪಟ ಅಂತ ಮಾತಾಡ್ತಾ ಸ್ಮಾಲ್ ಸ್ಕ್ರೀನಲ್ಲಿ ಸಾಕಷ್ಟು ಎಂಟರ್ಟೈನ್ ಮಾಡಿ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿರುವಂತಹ ನಿಮ್ಮರ ಪ್ರೀತಿಯ ಧನರಾಜ್, ಹಾಗೆಯೇ ಅವರ ಮಡದಿ ಪ್ರಜ್ಞಾ ಅವರು. ನಮಸ್ಕಾರ. ನಮಸ್ಕಾರ. ನೀವು ನಾರ್ತ್ಗೆ ಯಾವಾಗ ಶಿಫ್ಟ್ ಆದ್ರೆ ನಮಸ್ಕಾರ ಅಂತಿದ್ದೀರಾ? ನಮ್ ದೋಸ್ತನ ಪ್ರಭಾವ. ಹೇಗಿದೆ ಲೈಫು? ಜೋಡಿ ನಂಬರ್ 1 ಅಲ್ಲಿ ಜೋಡಿಯಾಗಿ ಸಿಕ್ಕಿದ್ದೀರಾ, ಏನೆಲ್ಲ ನಡೀತಾ ಇದೆ? ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇವಳು ಆಕ್ಚುಲಿ ಜೋಡಿ ನಂಬರ್ 1ಗೆ ಹೋಗು ಅಂತ ಹೇಳಿ ಹಠ ಮಾಡಿದ್ ಯಾಕೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಏನಕ್ಕೆ? ಇಲ್ಲಿ ಸರ್ಪ್ರೈಸ್ ರೌಂಡ್ ಇದು, ಆಮೇಲೆ ಅವಳಿಗೋಸ್ಕರ ದುಡಿ, ಇಲ್ಲಿ ಗಂಡಸ್ರೆ ಎಲ್ಲ ಮಾಡ್ಬೇಕಾಗಿರೋದು, ಹೆಣ್ಮಕ್ಳದ್ದೇನಿಲ್ಲ, ಸುಮ್ನೆ ಕೂತ್ಕೊಳ್ಳೋದು. ಅದಕ್ಕೆ ಭಾರಿ ಇಂಟ್ರೆಸ್ಟ್ ಅಲ್ಲಿ ಬಂದದ ಅವಳು. ಜೋಡಿ ಮಾಡ್ಲಿಕ್ಕೆ ಆಗದಿರುವಂತ ಕೆಲಸ ಎಲ್ಲ ಇಲ್ಲಿ ಮಾಡಿಸ್ತಾರಲ್ಲ, ತುಂಬಾ ಖುಷಿ ಇದೆ ನಂಗೆ. ಎಲ್ಲ ಮಾಡ್ಸಿದಾರ್ರಿ, ಮನೆ ಕೆಲ್ಸ ಮತ್ತೆ ಹೊರಗಡೆ ಹೋಗಿ ದುಡ್ದು ಇವಳಿಗೆ ಏನಾದ್ರು ತಂದ್ಕೊಡ್ ಸಾಕಷ್ಟು ಕಲ್ತಿದ್ದೀನಿ. ನಮ್ಮಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಕ್ರಿಯೇಟ್. ಸರ್ಪ್ರೈಸ್ ಅಂತ ಕೊಟ್ಟಿರ್ಲಿಲ್ಲ, ಇಲ್ಲಿ ಬಂದು 3-4 ಸರ್ಪ್ರೈಸ್ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಸರ್ಪ್ರೈಸ್ ಅಂತದ್ದು? ಇದು ಅವಳು ಕೊಟ್ಲು ಖಡ್ಗ. ಇನ್ನು ನಾನ್ ಕೊಟ್ಟಿದ್ದೆ, ಅವಳು ಮ್ಯಾಚಿಂಗ್ ಇಲ್ಲ ಅಂತ ಹೇಳಿ ಇಲ್ಲಿ ಇಟ್ಟು ಬಂದಿದ್ದಾಳೆ. ನಾನು ಸ್ಕೂಬಾ ಡೈವ್ ಬಳೆ ಕೊಟ್ಟು ಚಿನ್ನದ ಬಳೆ ಅಂತ ಹೇಳು. ಉಂಗ್ರ ಹಾಕಿದ್ರು ಸ್ಕೂಬಾ ಡೈವ್ಗೆ ಹೋಗಿ, ಅಂಡರ್ ವಾಟರ್ ಅಲ್ಲಿ ನಂಗೆ ರಿಂಗ್ ಹಾಕಿದ್ರು. ಸೊ ಅದಂತೂ ನಂಗೆ ಇಷ್ಟ ಇಲ್ಲ ಅಂದ್ರು ತಳ್ಳಿ ಬಿಟ್ಟಿದ್ದಾರೆ. ರಿಂಗ್ ಹಾಕಿ ನಂಗೆ ಇಷ್ಟ ಆಯ್ತು. ಈ ಸರ್ಪ್ರೈಸ್ ಎಲ್ಲ ನಮ್ಗೆ ಆಗ್ಬಾರಲ್ಲ, ಬಟ್ ಇಲ್ಲಿ ಬಂದು ಹೌದು, ಲೈಫ್ ಅಲ್ಲಿ ಒಂದು ದಾಂಪತ್ಯ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಇಂಥ ಸರ್ಪ್ರೈಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಕಲಿತೆ ಆಕ್ಚುಲಿ. ಮತ್ತೆ ಇಲ್ಲಿ ಎಲ್ಲ ಜೋಡಿಗಳನ್ನ ನೋಡಿ, ಅಂದ್ರೆ ಯಾವ ತರ ಇರ್ಬೋದು ಜೋಡಿಗಳಂದ್ರೆ, ಯಾವ ತರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಆಮೇಲೆ ಜಡ್ಜಸ್ ಅವರ ಕಮೆಂಟ್ಸ್, ಅದು ತುಂಬಾನೇ ಮುಖ್ಯ ಆಗಿರುತ್ತೆ ನಮ್ಮ ಜೀವನಕ್ಕೆ. ಸೊ ಇದೆಲ್ಲ ತುಂಬಾ ಖುಷಿ ಆಗುತ್ತೆ. ಒಂದು ಅದ್ಭುತವಾದ ದಾಂಪತ್ಯ ಜೀವನ ನಡೆಸೋದಕ್ಕೆ ಕಂಟೆಸ್ಟೆಂಟ್ಗಳಲ್ಲಿ 1 ವರ್ಷದ ಒಂದಲ್ಲ 2 ತಿಂಗಳಿದ್ದು ದಾಂಪತ್ಯ ಜೀವನದಿಂದ 30 ವರ್ಷ ದಾಂಪತ್ಯ ಜೀವನ ನಡೆಸಿರೋರಿದ್ದಾರೆ. ಅವರ ಅನುಭವ ಮತ್ತೆ ಜಡ್ಜಸ್ಗಳು ಹೇಳುವ ಮಾತುಗಳು ಎಲ್ಲ ಒಂದು ಕಲಿಯುವ ಪಾಠ ಇಲ್ಲಿ ಜೋಡಿ ನಂಬರ್ 1. ಮಾತ್ರ ಎಂಟರ್ಟೈನ್ಮೆಂಟ್ ಅಲ್ಲ, ಇವರು ರಿಯಲ್ ಲೈಫ್ ಅಲ್ಲಿ ಸಹ ತುಂಬಾ ಚೇಂಜಸ್ ಆಗಿದ್ದಾರೆ, ಮೊದಲಿಗಿಂತ ಜಾಸ್ತಿ ಪ್ರೀತಿ ಬಂದಿದೆ ಇಲ್ಲಿ ಬಂದ್ಮೇಲೆ. ತುಂಬಾ ರೊಮ್ಯಾಂಟಿಕ್. ಅದೇನಿಲ್ಲ, ಇನ್ನು ನನಗೆ ಯಾಕೋ ಅಲ್ಲ, ಜೋಡಿ ನಂಬರ್ ಗೆಲ್ಲಿ ಅಂತ ನಾನು ಅದನ್ನ ತೆಂಗಿನಕಾಯಿ ಮಾಡ್ಸ್ಕೊಂಡ್ ಬಂದು ಇಲ್ಲಿ ಇಟ್ಟಿದ್ದೆ. ನೀವು ನೋಡಿದ್ರೆ ಇಲ್ಲೇ ರೊಮ್ಯಾನ್ಸ್ ಶುರು ಮಾಡಿದ್ರೆ. ಯಾಕೋ ನನ್ಗೆ ಯಾಕೋ ಅನ್ನಿಸ್ತಿದೆ ನಂಬರ್ 2 ಏನಾದ್ರು ಪ್ಲಾನ್ ಮಾಡ್ತಿದೆ 2ನೇ ಮಗುಗೆ ಅಂತ. 2ನೇ ಮಗುಗೆ ಫಸ್ಟ್ ಒಂದ್ ಮಗು ನೋಡ್ಕೊಳ್ಳಿ. ಪಾಪು ಅಲ್ಲ, ಹೆಣ್ ಪಾಪು ಅಲ್ಲ, ಹೆಣ್ ಪಾಪು. ಪ್ರಸಿದ್ಧಿ ಈಗ ಪ್ರಸಿದ್ಧ ಬೇಕು ಅಂತ. ಪ್ರಸಿದ್ಧ ಇವ್ರ ಹೆಸರು ನಾಮಕರಣ ಮಾಡಿಬಿಟ್ಟ. ಸಿದ್ಧ. ಓಕೆ. ಜೋಡಿ ನಂಬರ್ 1 ಬಂದ್ಮೇಲೆ ನಿಮ್ಮಿಬ್ಬರ ಲೈಫ್ ಅಲ್ಲಿ ಏನ್ ಚೇಂಜಸ್ ಅಂತ ಅನಿಸ್ತು? ಲೈಫ್ ಅಲ್ಲಿ ಚೇಂಜಸ್ ಅದೇ, ಟೈಮ್ ಜಾಸ್ತಿ ಟೈಮ್ ಕೊಡ್ತಾರೆ. ಈಗ ಮೊದಲು ಟೈಮ್ ಎಲ್ಲ ಕೊಡ್ತಾ ಇರ್ಲಿಲ್ಲ, ಮತ್ತೆ ಇಲ್ಲಿ ತುಂಬಾ ಟೈಮ್ ಇರ್ತೀವಲ್ಲ ಒಟ್ಟೊಟ್ಟಿಗೆ. ಈಗ ಎಲ್ಲಿರ್ತೀವಿ? ಹೌದು, ಅಲ್ಲ ಇರ್ತೀವಿ, ಇದ್ರೂನು ಅವ್ರವ್ರ ಕೆಲಸ, ನಾನು ಒಂದ್ ಕೆಲಸ ಅಷ್ಟೇ. ಜಾಸ್ತಿ ಸರ್ಪ್ರೈಸ್ ವಿಷಯದಲ್ಲಿ ನಾನು ತುಂಬಾ ಹಿಂದೆ ಇದ್ದೆ, ಆ ವಿಷಯದಲ್ಲಿ ಸ್ವಲ್ಪ ಮುಂದೆ ಬಂದೆ. ಈಗ ಸರ್ಪ್ರೈಸ್ ರೌಂಡ್ ಇತ್ತಲ್ಲ, ಇಬ್ರಲ್ಲಿ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದು? ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಂದ್ರೆ ಅವಳೇ ತಲೆ ಕೆಡಿಸ್ಕೊಳ್ಳೋದು ಅವಳೇ ಜಾಸ್ತಿ. ನನಗೆ ಒಂಚೂರು ಸರ್ಪ್ರೈಸ್ ಹೆಲ್ಪ್ ಮಾಡಿರ್ಬೇಕು. ಯಾರು? ಎಲ್ಲ ಇಲ್ಲಿ ಟೀಮ್ ಅವ್ರು ಇದ್ದೇ ಇರ್ತಾರೆ. ನಾನು ಹೇಳ್ತಿರೋದು ಅಂದ್ರೆ, ಈಗ ನಂಗೆ ಸರ್ಪ್ರೈಸ್ ಇವಳ ಹತ್ರ ನಾನು ಯಾವತ್ತೂ ಎಲ್ಲ ವಿಷಯನ ಇವಳ ಹತ್ರ ಹೇಳ್ತೀನಿ, ಪ್ರತಿಯೊಂದು ವಿಷಯನ ಶೇರ್ ಮಾಡ್ತೀನಿ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರು, ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರು ಇವಳ ಹತ್ರ ಹೇಳಿ ಹೋಗುದು. ಹಾಗಿರ್ಬೇಕಾದ್ರೆ ಇಲ್ಲಿ ಸರ್ಪ್ರೈಸ್ ರೌಂಡು ಅವಳಿಗೆ ಹೇಳ್ಬಾರ್ದು, ಜೊತೆಗಿರ್ತೀವಿ. ಅದು ಎಷ್ಟು ದೊಡ್ಡ ಟಾಸ್ಕ್ ಗೊತ್ತಾ? ಇಲ್ಲಿ ಸ್ಟೇಜ್ ಮೇಲೆ ನಡೆಯೋದು ಟಾಸ್ಕ್ ಅಲ್ಲ, ಆ ಮ್ಯಾನೇಜ್ ಮಾಡೋದು ಇದೆಯಲ್ಲ. ಸರ್ಪ್ರೈಸ್ ಮೊದ್ಲೇ ಕೊಟ್ಟಿರೋ ರೂಢಿ ಇಲ್ಲ, ಅದ್ರ ಮಧ್ಯೆ ಇವಳಿಗೆ ಗೊತ್ತಾಗದಾಗೆ ನೋಡ್ಕೊಳ್ಬೇಕು. ನಾನು ಪಾಪ ಅಂತ ನಂಗೆ ಗೊತ್ತಿತ್ತು, ಡೌಟ್ ಎಲ್ಲ ಬಂದಿರ್ತದೆ, ಆದ್ರೆ ಇದ್ರದ್ದೇ ಏನು ಕೆಲಸ ಅಂತ ಹೇಳಿ ಸುಮ್ಮನೆ ಆಗ್ತೇನೆ ಅಷ್ಟೇ. ಅಲ್ಲ, ಈಗ ಮದುವೆ ಆದಾಗಿಂದ ಒಂದ್ ಸರ್ಪ್ರೈಸ್ ಕೊಟ್ಟಿರ್ಲಿಲ್ಲ, ಇಲ್ಲಿ ಜೋಡಿ ನಂಬರ್ 1 ಅಲ್ಲೇ ಫಸ್ಟ್ ಕೊಟ್ಟಿಲ್ವೇನೆ? ಎಂತ ಕೊಟ್ಟಿದ್ದೀರಿ? ಮಾಲ್ಡೀವ್ಸ್ ಸರ್ಪ್ರೈಸ್ ಎಂತ? ಒಟ್ಟಿಗೆ ಅಲ್ಲ ಹೋಗಿದ್ದು, ಒಟ್ಟಿಗೆ ಪ್ಲಾನ್
ಪ್ಲಾನ್ ಮಾಡಿ ಒಟ್ಟಿಗೆ ಹೋಗಿದ್ದಲ್ಲ. ಇಬ್ರು ಒಟ್ಟಿಗೆ ಹೋಗಿ ಮೂವರು ವಾಪಸ್ ಬಂದ್ರ? ಬೇರೆ ಎಂತ ಕೊಟ್ಟಿಲ್ಲ. ಅವ್ರು ಮರ್ತು ಬಿಟ್ಟವ್ರು ಮ್ಯಾಮ್. ಇಲ್ಲ. ಕೇಕ್ ಎಲ್ಲ ತರ್ಲಿಲ್ವಾ? ಕೇಕ್ ಎಲ್ಲ ಸರ್ಪ್ರೈಸ್. ಆ ಕೇಕ್ ಕೂಡ ಸರ್ಪ್ರೈಸ್ ಆಗಿ ತರ ಗೊತ್ತಿಲ್ಲ. ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ ಎಲ್ರು ಕಾಣೋ ತರ. ಅದೆಂತ ಸರ್ಪ್ರೈಸ್? ನಂಗೆ ಗೊತ್ತಾದ್ರೂ ಸುಮ್ನೆ ನಾನ್ ಮತ್ತೆ ಮುಚ್ಚಿ ಹೋಗುದು ಫ್ರಿಜ್ ಅಲ್ಲಿ ನೋಡಿ. ಊಟಿಗೆ ಕರ್ಕೊಂಡು ಅದು ಸರ್ಪ್ರೈಸ್ ಅಲ್ಲ, ಅದು ಮದ್ವೆ ಆಗಿ 1 ವರ್ಷ ಆದ್ಮೇಲೆ. ಇಲ್ಲಿ ಯಾಕೋ ಸರ್ಪ್ರೈಸ್ ಸಿಗುತ್ತೆ, ನಿಮ್ಮ ಮೇಲೆ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾ ಇದೆ. ಸರ್ಪ್ರೈಸ್ ಎಪಿಸೋಡ್ ಎಸ್, ಈಗ ನೀವು ಹೇಳಿದ್ರಿ 2 ತಿಂಗಳಿಂದ ಹಿಡಿದ್ಬಿಟ್ಟು 30 ವರ್ಷ ತನಕನೂ ದಾಂಪತ್ಯ ಜೀವನವನ್ನು ಮಾಡಿರುವಂತಹ ಜೋಡಿಗಳಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಜೋಡಿಗಳಲ್ಲಿ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಜೋಡಿ ಅಂತಂದ್ರೆ ಯಾವುದು ಅಂತ? ಎಲ್ಲಿ ನಮ್ಮ ಕಂಟೆಸ್ಟ್ ಹ್ಮ್. ನಮಗೆ ಜೋಡಿಗಳದ್ದು ಒಂದೊಂಥರ ಎಕ್ಸ್ಪೀರಿಯನ್ಸ್ ಇದೆ. ಪ್ರತಿ ಜೋಡಿಗಳಲ್ಲಿ ಕಲಿಯುವುದು ಇರುವಂತ ಅವರು ಜೀವಿಸಿರೋ ರೀತಿ ಆಗಿರ್ಬೋದು, ಅವರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋ ರೀತಿ, ಮತ್ತೆ ಅವರ ಜೊತೆ ಇರೋ ಒಂದು ಬಾಂಡಿಂಗ್, ಅದರಲ್ಲೆಲ್ಲ ಕಲಿತು ಹೋಗ್ತಾ ನಂಗೆ. ಈಗ ನಮ್ಮಲ್ಲಿ ರುದ್ರ ಮಾಸ್ಟರ್ ಅಲ್ಲ, ಹೊಸ ಜೋಡಿ, ಹೊಸ ಜೋಡಿ, ಹೊಸ ಅನುಭವ. ಹೊಸ ಸಣ್ಣದಿಲ್ಲ ಅದು. ಅನುಭವ. ಕಡಿಮೆ ಅನುಭವ. ಗಡಿ. ಹಾ. ಈಗ ಅದೇ ರೀತಿ ಇವರಿದ್ದಾರೆ ನಮ್ಮ ಕೋಟೆ ಕೋಟೆ ಸರ್. ಅಲ್ಲಿಂದ ಇಲ್ಲಿವರೆಗೂ 30 years ಎಕ್ಸ್ಪೀರಿಯನ್ಸ್, ಎಲ್ಲರಿಂದ ಒಂದೊಂದು ರೀತಿಯಾಗಿ ಕಲ್ತಿದ್ದೇವೆ. ಈಗ ಜೋಡಿ ನಂಬರ್ 1 ಬಂದು ಎಷ್ಟು ಖುಷಿ ಆಗ್ತಿದೆ? ಜಡ್ಜಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ನನಗೆ ಇದು ಏನು ಗೊತ್ತಾ, ಪಿಕ್ನಿಕ್ ಸ್ಪಾಟ್ ತರ ಕಾಣಿಸ್ತಿದೆ. ಹ್ಮ್. ವೀಕೆಂಡ್ ಅಲ್ಲಿ ಕೆಲವು ಶೂಟಿಂಗ್ ಅಂತಂದಾಗ ಟೆನ್ಷನ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿರೋ ನಮ್ಮ ಮಾಳವಿಕಾ ಮೇಡಮ್ ಇರ್ಬೋದು, ಪ್ರೇಮ್ ಸರ್ ಇರ್ಬೋದು, ರಾಜೇಶ್ ಸರ್ ಇರ್ಬೋದು, ಛಾಯಾ ಮೇಡಮ್ ಎಷ್ಟು ಕ್ಲೋಸು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ, ಬರೀ ಆನ್ ಸ್ಕ್ರೀನಲ್ಲಿ ಮಾತ್ರ ಅಲ್ಲ, ಆಫ್ ಸ್ಕ್ರೀನಲ್ಲೂ ನಮ್ಮ ಜೊತೆ ಅದೇ ಒಂದು ಇನ್ವಾಲ್ವ್ಮೆಂಟು. ಆಮೇಲೆ ಪ್ರೇಮ್ ಸರ್ ಮೊನ್ನೆ ಕರೆದು ಎಲ್ಲರೂ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ, ಅಷ್ಟು ದೊಡ್ಡದು ಅವರು ನಮಗೆಲ್ಲ ಟ್ರೀಟ್ ಕೊಡಿಸ್ತೇವೆ ಅಂತ, ಬನ್ನಿ ಪಾರ್ಟಿ ಮಾಡೋ ಅಂತ ಹೇಳೋ ರೀತಿ ಇರ್ಬೋದು. ಅವರು ನಾವು ಬೇರೆ ಅವರು ಬೇರೆ ಅಂತ ಹೇಳಿ ಮಾಡ್ತಾ ಇಲ್ಲ. ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ರೀತಿನೇ ನಮ್ಮನ್ನು ಟ್ರೀಟ್ ಮಾಡೋ ರೀತಿ ನಮ್ಗೆ. ಶ್ವೇತಾ ಮ್ಯಾಮ್ ಸುರಿ ಸರ್ ಇರ್ತಾರೆ, ಅವರಂತೂ ಪಕ್ಕದಲ್ಲೇ ಇರ್ತಾರೆ ನಮ್ಮ ಸೀಟ್ ಸೋಫಾ ಸೆಟ್ ಪಕ್ಕದಲ್ಲೇ. ಸುಮಾರು ಕಥೆಗಳನ್ನ ಹೇಳ್ತಾ ಇರ್ತಾರೆ. ಕುರಿ ಸರ್ ಆಗಿರ್ಬೋದು, ಶ್ವೇತಾ ಮೇಡಮ್ ಆಗಿರ್ಬೋದು, ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತೆ ಇಲ್ಲಿರೋ ಜಿ ಕನ್ನಡ ಟೀಮ್, ಅವರಂತೂ ಆಡ್ಸಪ್ಲಿಗೂ. ಇವತ್ತೊಂದು ಎಪಿಸೋಡು ಆಯಿತು, ಅದರಲ್ಲೂ ಕೂಡ ಅಂದರೆ ಟೆಕ್ನಿಷಿಯನ್ಸ್ಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಅಂದರೆ ಅವರೊಂದು ಫ್ಯಾಮಿಲಿ ಬಿಟ್ಟು ಇಲ್ಲಿ ಬರ್ತಾರೆ. ಇಲ್ಲಿ ಬಂದ ನಂತರ ಜಿ ಕನ್ನಡದವರು ಅವ್ರ ಸ್ಟೇಜ್ ಮೇಲೆ ಅವ್ರನ್ನ ಕರೆಸಿ ಅವರಿಗೆ ಒಂದು ಗೌರವ ಕೊಡೋ ರೀತಿ, ನಿಜವಾಗ್ಲೂ ನಾವು ಬ್ಲೆಸ್ಡ್. ಇಂಥ ಒಂದು ಟೀಮ್ ಮಧ್ಯೆ ನಾವು ವರ್ಕ್ ಮಾಡ್ತಿರೋದು ತುಂಬ ಖುಷಿ ಇದೆ. ಎಸ್, ಥ್ಯಾಂಕ್ ಯು ಜಿ ಕನ್ನಡ ಫಸ್ಟ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್ ಪ್ರಜ್ಞಾ ಮೇಡಮ್, ನೀವು ಇಷ್ಟೊಂದು ಮಾತಾಡ್ತೀರಿ ಅಂತ ಗೊತ್ತಿರಲಿಲ್ಲ ನಾನು. ಹೌದಾ? ಜಾಸ್ತಿ ಆಯ್ತಾ ಮಾತಾಡಿದ್ದು? ಅಂತಲ್ಲ, ಬಟ್ ಅವ್ರಿಗೆ ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಧನರಾಜ್ ಅವರೇ ಮಾತಾಡ್ತಿರ್ತಾರೆ, ಪ್ರಜ್ಞಾ ಮೇಡಮ್ ಸೈಲೆಂಟ್, ಅದಕ್ಕೆ ಇವರಿಬ್ಬರ ಲೈಫ್ ತುಂಬಾ ಚೆನ್ನಾಗಿದೆ ಅಂತ. ಬಟ್ ಹಂಗಲ್ಲ, ಅವ್ರು ಮಾತಾಡಿದ್ರೆ ನೀವು ಅದಕ್ಕೆ ಟಾಂಗ್ ಕೊಡೋಂಥದ್ದು, ನೀವು ಮಾತಾಡಿದ್ರೆ ಅವ್ರು ಅದಕ್ಕೆ ಟಾಂಗ್ ಕೊಡೋಂಥದ್ದು. ಇಲ್ಲಿ ಗೊತ್ತಾಗ್ತಿದೆ ನಿಮ್ಮಿಬ್ಬರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಿಟ್ಕೊಡೋದಿಲ್ಲ, ಆದ್ರೆ ನನ್ನ ಗಂಡ ಅಲ್ಲ. ಎಸ್, ನೀವು ಮಾತ್ರ ಜೋಡಿ ಆಗಿದ್ದೀರಾ. ಪಾಪ ನಿಮ್ ದೋಸ್ತನ್ಗೆ ಯಾಕೆ ಇನ್ನೂ ಸಿಂಗಲ್ ಆಗಿ ಇಟ್ಟಿದ್ದೀರಾ? ಅದನ್ನ ಅವ್ರ ಹತ್ರ ಕೇಳ್ಬೇಕು. ದೋಸ್ತ ಬಿಗ್ ಬಾಸ್ ಮುಗ್ದ ಇಲ್ಲ, ಕೂಡ್ಲೆ ದೋಸ್ತ ಹೇಳ್ತಾ ಇರ್ತಾರೆ, ಅದಕ್ಕೆ ನಾ ದೋಸ್ತ ನನ್ ಮದ್ವೆ ಆಗದ್ದು ಅಂತ. ನನ್ಗೂ ಅವ್ರಿಗೂ ಜಗಳ ಆಗ್ತಾ ಇರುತ್ತೆ ಯಾವಾಗ್ಲೂ, ನಿಮ್ಗೆ ದೋಸ್ತಾಗು ನನ್ಗೂ. ಯಾಕೆ? ಇವ್ರನ್ನ 24 ಗಂಟೆ ಮಾತಾಡೋದು 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 ಹ್ಮ್. ಇವ್ರಿಬ್ರು. ಅಲ್ಲಿ ಮಾತಾಡಿದಾಗ ಇವಳೇನಾದ್ರು ಬರ್ತಾಳಲ್ಲ, ಸಾಕು ಎಷ್ಟೊತ್ತು ಮಾತಾಡೋದು ಹಾಗೆ ಈಗ ಅಂತ. ಅದಕ್ಕೆ ನಾನು ಇದಕ್ಕೆ ದೋಸ್ತ ಮದ್ವೆ ಆಗಲ್ಲ ಅಂತಿದ್ದು, ನಿನ್ ಪರಿಸ್ಥಿತಿ ನೋಡಿ ನಾನು ಮದ್ವೆನ ಮುಂದೆ ದುಡ್ತಾ ಇದ್ದೀನಿ ಅಂತ. ಈಗ ದೋಸ್ತನ್ಗೆ ಏನಾದ್ರು ಹುಡುಗಿನ ಹುಡುಕ್ತಿದ್ದೀರಾ ಅಂತ? ದೋಸ್ತ ಆಲ್ರೆಡಿ ಹುಡುಗಿ ಆಗಿದೆ. ಹುಡುಗಿ ಹಾಕಿದೆ? ಆಗಿದೆ. ಏನ್ ಹೆಸರು? ಏ ಏ, ಅಲ್ಲಿ ಬಂದು ನಮಗೆ ಹೊಡಿಯೋರ. ಓಕೆ, ಮದುವೆ ಯಾವಾಗ ಆಗುತ್ತೆ ಅಂತ ಏನಾದ್ರು ಹಿಂಟ್ ಕೊಡ್ತೀರಾ? ಬೇಗ ಮಾಡಿಸ್ಬೇಕು. ನೀವೇ? ಇಲ್ಲರೆ ಇಲ್ಲಿ ಫೋನ್ ಕಾಲ್ ಸ್ವಲ್ಪ ಕಮ್ಮಿ ಆಗ್ತದೆ. ನಿಮ್ಗೆ ಹೆಲ್ಪ್ ಆಗುತ್ತೆ actually. ನನ್ಗೆ ಹೆಲ್ಪ್ ಆಗುತ್ತೆ, ನಿಮ್ಗೆ- ಬೇಗ ಮಾಡಿಸ್ಬೇಕು. ಈಗ ಹನುಮಂತ್ ಅವ್ರಿಗೆ ಮದುವೆ ಬೇಗ ಮಾಡಿಸಿದ್ರೆ ನಿಮ್ ಗಂಡ ಸಿಗ್ತಾನೆ, ಹೌದೌದು, ಇಲ್ಲ ಅದು ಅಂದ್ರೆ correct. ಸಿಗಲ್ಲ. ಸಿಗಲ್ಲ ಅಂತಲ್ಲ, ಅಲ್ಲೇ ಇರ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು 24 ಗಂಟೆ ಮಾತಾಡ್ಕೊಂಡಿರ್ತಾರೆ. ಎಂತ ಮಾತಾಡಿದ್ರೆ ನಂಗೆ ಗೊತ್ತಿರೋದಿಲ್ಲ, ಎಂತ ಉಂಟು ಅಷ್ಟು ದಿನ ಮಾತಾಡ್ಲಿಕ್ಕೆ. ಅಲ್ಲ, ಈಗ ಅವ್ರಿಗಂತೂ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸ್ವಲ್ಪ ಲ್ಯಾಂಗ್ವೇಜಸ್ ಎಲ್ಲ ಸ್ವಲ್ಪ ಗೊತ್ತಾಗಿದೆ. ಅಂದ್ರೆ ಅವ್ರು ಮಾತಾಡೋ ಶೈಲಿ, ಇವ್ರು ಮಾತಾಡೋ ಶೈಲಿ ನಿಮ್ಗೆ ಹೆಂಗ್ ಇರ್ತತೆ? ನಂಗೆ ಒಮ್ಮೊಮ್ಮೆ ಅದೆಲ್ಲ ಇವರು ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ ಮನೆಯಲ್ಲಿ. ಹೌದಾ? ಅವ್ರ ಹೆಂಗ್ ನೆನಪಾದಾಗೆಲ್ಲ. ಹೆಂಗ್ ಮಾತಾಡ್ತೀರಾ? ಅಂದ್ರೆ ಚಪ್ಲಿ ಎಲ್ಲಿದೆ, ಎಕ್ಕಡ ಎಲ್ಲಿದೆ, ಅಥವಾ ಏನೋ ಮೊನ್ನೆ ಅಂತ ಹೇಳಿದೆ, ಸುಮಾರು ಲ್ಯಾಂಗ್ವೇಜಸ್ ವರ್ಡ್ಸ್ ಬರ್ತದೆ. ಇದು ದೋಸ್ತಂದೆ ನಿಂದು ಅಂತ ಇವಳು ಎಂತೆಂತ ಕಲ್ತಿದಾರಲ್ಲ ಅಂತ ಇವಳು ಹೇಳ್ತಾಳೆ.
ಸ್ನಾನದ ಬೇಡ ಬಿಡು. ಅವ್ರು ಕೇಳಿ ಹೇಳಿ ಪರವಾಗಿಲ್ಲ. ಅದನ್ನೇ ಮೈಕದಲ್ಲಿ ಕೇಳೋದು, ಸ್ನಾನದ್ದು ತೆಗಿಬೇಕಾ ನಿಂಗೆ ಆದ್ಮೇಲೆ ಕೇಳ್ಬೋದು. ಏನೇನು ದೋಸ್ತರೊಟ್ಟಿಗೆ ಸೇರಿ ಸ್ನಾನ ಮಾಡೋದು ಸಹ ಬಿಟ್ಟಿದ್ದಾರೆ. ಆಯ್ತು, ಎಲ್ಲ ಅವರು ಮಾಡೋದಿಲ್ಲ, ಮಾಡೋರನ್ನು ಮಾಡ್ಲಿಕ್ಕೆ ಬೇಡ ದೋಸ್ತ, ಮಾಡ್ಬೇಡ ಅಂತ ಅವ್ರು ಹೇಳೋದು. ಅವರು ಸ್ನಾನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹಾ. ದೋಸ್ತನ್ಗೆ ಹೇಳೋದು. ಹಾ. ಓಕೆ ಸೂಪರ್. ಇದು ನನ್ನ ದೊಡ್ಡ ಕಂಪ್ಲೇಂಟ್. ನಾ ಮಾಡ್ತೀನಿ ಆಯ್ತಾ ದೋಸ್ತ. ನೋಡಿ ಹನುಮಂತು ಅವರೇ, ಪ್ರಜ್ಞಾ ಅವರು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದು ಮೀಡಿಯಾ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ. ನೀವು ಸ್ನಾನ ಮಾಡಿಲ್ಲ ಅಂತಂದ್ರೆ ಇವ್ರನ್ನ ಯಾಕೆ ಸ್ನಾನ ಮಾಡಬೇಡಿ ಅಂತ ಹೇಳ್ತೀವಿ. ಹೌದು. ಅಲ್ಲಿ ಅವರ ತಾಯಿ ಹೇಳುದಂತೆ, ಹ್ಮ್. ದೋಸ್ತನ ಅಮ್ಮ ಹೇಳ್ತಾರಂತೆ, ಏನ್ ನೀನ್ ನೌಕರಿ ಮಾಡ್ತೀಯೇನು ಹ್ಮ್. ಸ್ನಾನ ಡೈಲಿ ಸ್ನಾನ ಮಾಡಕ್ಕೆ ಅಂತ. ಅವರಮ್ಮ ಹನುಮಂತು ಅವರಮ್ಮ ಡೈಲಿ ಇದು ಡ್ಯೂಟಿ. ಸಿಕ್ಕಿದ್ರೆ ಇಬ್ರನ್ನ ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ. ಅಷ್ಟು ಕೋಪ ಬರುತ್ತೆ ಇಬ್ರು ನೋಡ್ಬೇಕಾದ್ರೆ. ನೀವ್ ಯಾವತ್ತಾದ್ರೂ ಮನೆಗೆ ಹೋಗಿದ್ರಾ? ನಾನು ಹೋಗಿಲ್ಲ, ಇವ್ರು ಹೋಗಿದ್ದಾರೆ. ಅವ್ರು ಹೋಗಿದ್ದಾರೆ. ಇನ್ನು ಹೋಗ್ಬೇಕು ನಾವು. ಸರ್ಪ್ರೈಸ್ ಕೊಟ್ಟಿದ್ರಿ ತಾನೆ? ಸರ್ಪ್ರೈಸ್ ಕೊಟ್ಟಿದ್ವಿ. ಹ್ಮ್. ಅಲ್ಲ ಸರ್ಪ್ರೈಸ್ ಅಲ್ಲ, ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋಗಿದ್ವಿ. ಹ್ಮ್. ಅವರು ಬಂದಿದ್ದಾರೆ. ಬಟ್ ನೀವ್ ಯಾವತ್ತೂ ಹೋಗಿಲ್ಲ. ನಾವ್ ಆ ಕಡೆ ಹೋಗಿಲ್ಲ, ಹೋಗ್ಬೇಕು. ಹೋಗ್ಬೇಕು ಹೋಗು. ಒಂದ್ಸಲ. ಎಸ್. ಈಗ ಫೈನಲ್ ಆಗಿ ಅಭಿಮಾನಿಗಳಿಗೆ, ಯಾಕಂತಂದ್ರೆ ನೀವು ಯೂಟ್ಯೂಬ್ ಇಂದಾನು ಕೂಡ ಶುರು ಮಾಡಿದಾಗಿಂದಾನು ಇಲ್ಲಿಯ ತನಕನೂ ಕೂಡ ಸಾಕಷ್ಟು ಅಭಿಮಾನಿಗಳ ಪ್ರೀತಿಯನ್ನ ಕೊಡ್ತಾರೆ. ಅಭಿಮಾನಿಗಳ ಪ್ರೀತಿಗೆ ಇಬ್ಬರು ಜೋಡಿಯಾಗಿ ಏನ್ ಹೇಳ್ತೀರಾ ಅಂತ? ಆ, ಇಲ್ಲಿವರೆಗೂ ಬರೋದು ಎಲ್ಲ ನಿಮ್ಮ ಆಶೀರ್ವಾದ. ನಿಮ್ಮ ಈ ಸಪೋರ್ಟ್ ಇಲ್ದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಏನೋ ಯಾವುದೋ ಒಂದು ದಾರಿಯಲ್ಲಿ ಎಲ್ಲೋ ಇದ್ದವನು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನೀವುಗಳು ಕೈ ಹಿಡಿದ ರೀತಿಯಿಂದ. ಸೊ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ನಾವು ಜೋಡಿಯಾಗಿ ಜೋಡಿ ನಂಬರ್ 1 ಸೀಸನ್ 3 ಕಾಣಿಸ್ಕೊತಿದ್ದೀವಿ. ಇಲ್ಲೂ ಕೂಡ ತುಂಬ ಅಂದರೆ ತುಂಬಾ ಪ್ರೀತಿ ತೋರಿಸ್ತಿದ್ದೀರಾ. ಹೊರಗಡೆ ಸಿಕ್ಕಿದಾಗ ಜೋಡಿ ಥರನೇ ನಮ್ಮ ಹತ್ರ ಬಂದು ಮಾತಾಡಿಸ್ತೀರಾ. ಮೊದ್ಲು ಅವ್ರನ್ನ ಮಾತ್ರ ಮಾತಾಡಿಸ್ತಿದ್ರು, ಈಗ ನನ್ನನ್ನು ಸೇರಿಸಿ ಜಾಸ್ತಿ ಮಾತಾಡಿಸ್ತಾರೆ. ಹೇಳು ಹೇಗಂದ್ರೆ ನನ್ನ ಹತ್ರ ನೀವು ಇಳಿಬೇಡಿ, ಮಲ್ಲೆಲ್ಲ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ, ನಾನೇ ಏನಾದ್ರು ಐಟಮ್ಸ್ ತರ್ತೀನಿ ಅಂತ ಹೇಳ್ತಾಳೆ. ಹ್ಮ್. ಅಂದ್ರೆ ಕಾರಿಂದ ಇಳಿದು ಹ್ಮ್. ಅವಳು ಹೊರಗಡೆ ದಿನಸಿ ಎಲ್ಲ. ಹ್ಮ್. ಈಗ ಹೇಗಾಗಿದೆ ಅಂದ್ರೆ ಇವಳಿಗೂ ಹೋಗಕ್ಕಾಗಲ್ಲ, ಅಷ್ಟು ಜನ ಹ್ಮ್. ಅಷ್ಟು ಪ್ರೀತಿ ತೋರಿಸ್ತಾರೆ. ಹ್ಮ್. ತುಂಬಾ ಖುಷಿ ಆಗ್ತದೆ. ಟೋಟಲಿ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ದೈವ ಹ್ಮ್. ದೇವರು ಮತ್ತೆ ನಮ್ಮ ಆಡಿಯನ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್. ನಿಮ್ದೊಂದು ಡೈಲಾಗ್ ಸಾಕಷ್ಟು ವೈರಲ್ ಆಗಿತ್ತು. ಹ್ಮ್. ಬಸ್ರು ಅದೇನೋ ಒಂದು. ಹ್ಮ್. ಅದೊಂಚೂರು ಹೀಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀ ನನ್ನ ಉಸಿರು, ಆಗು ನೀ ನನ್ನಿಂದಲೇ ಬಸಿರು. ಸ್ವಲ್ಪ ಟೈಮ್ ಇರಲಿ. ಎಸ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ತುಂಬಾ Thank you. ಖುಷಿ ಆಯ್ತು. ಥ್ಯಾಂಕ್ ಯು, Thank ತುಂಬಾ you ಖುಷಿ guys ಆಯ್ತು. so ನಿಮ್ much. ಜೊತೆನೂ ಆಫ್ಟರ್ ಲಾಂಗ್ ಟೈಮ್ ಹ್ಮ್. ನಾವು ಮಾತಾಡ್ತಿರೋದು. ನಿಮ್ಮ ನಿರೂಪಣೆ ಶೈಲಿ ಅಥವಾ ನಿಮ್ಮ ಕಾರ್ಯಕ್ರಮ ಏನೇ ಇದ್ರು ನೋಡೋ ಅನ್ಸೋ ಮಟ್ಟಿಗೆ ನೀವು ಚಂದ ಮಾತಾಡ್ತೀರಿ. ಈ ಒಂದು ವೃತ್ತಿಯಲ್ಲಿ ಇನ್ನಷ್ಟು ಹೆಸರು ಮಾಡಿ ನಿಮಗೂ ಒಳ್ಳೇದಾಗಿ. ಖಂಡಿತವಾಗ್ಲು ನೀವು ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡ್ತಾ ಇರ್ಬೇಕು, ನಾನು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಇಂಟರ್ವ್ಯೂಸ್ ಮಾಡ್ತಾ ಇರ್ಬೇಕು. ಜೈ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಆದಷ್ಟು Thank you. ಬೇಗ ಶ್ರೀಮಂತರಾಗಿ ಹಾ. ಬೆಂಗಳೂರಲ್ಲಿ ಮನೆ ಮಾಡಿ, ಹಾ. ಬೆಂಗಳೂರಲ್ಲಿ ಮನೆನ ಹೋಮ್ ಟೂರ್ ಮಾಡೋಣ. ಏ, Oh, super. ಚೆನ್ನಾಗಿದೆ. ಓಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಧನರಾಜ್ ಹಾಗೇನೆ ಅವರ ಮಡದಿ ಪ್ರಜ್ಞಾ ಅವರ ಮಾತು. ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಅಷ್ಟೇ ತರಲೆ ತುಂಟಾಟ. ಇವರಿಬ್ಬರನ್ನ ನೋಡ್ತಾ ಇದ್ರೆ ನೋಡುಗರಿಗಾಗಿರ್ಬೋದು ಅಥವಾ ಹೊಸದಾಗಿ ಮದುವೆ ಆಗಬೇಕು ಅನ್ನೋಂತಹ ನನ್ನಂಥವ್ರಿಗಾಗಿರ್ಬೋದು ಸಾಕಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. ಇವ್ರ ಲೈಫ್ ಹಿಂಗೆ ಇರಲಿ, ಹ್ಯಾಪಿಯಾಗಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.